It is estimated that on an average 1.5 into 10 to the power of 5 kg of water pours over the ಜೋಗದಗುಂಡಿ ಎವ್ರಿ ಸೆಕೆಂಡ್. ಪ್ರತಿ ಒಂದು ಸೆಕೆಂಡಲ್ಲೂ ಜೋಗ್ ಫಾಲ್ಸಿಂದ ಜೋಗದಗುಂಡಿಯಿಂದ 1.5 into 10 to the power of 5 kg ಅಷ್ಟು ತೂಕದಷ್ಟು ಮಾಸಷ್ಟು ನೀರು ಬೀಳ್ತಾ ಇದೆಯಂತೆ. ನೀರು ಬೀಳುತ್ತೆ ಅಲ್ವಾ. ಎತ್ತರ ಒಂದು ಆಲ್ಮೋಸ್ಟ್ 1/4 of a kilometer, 250 ಮೀಟ್ರು. ನೀವೆಲ್ಲ ನೋಡಿರ್ತೀರ ಇದನ್ನು. ಸೊ ಇದನ್ನು ನಾವು ಇಫ್ ಆಲ್ ದ ಎನರ್ಜಿ ಆಫ್ ದ ಫಾಲಿಂಗ್ ವಾಟರ್ ಕುಡ್ ಬಿ ಹಾರ್ನೆಸ್ಡ್, ವಾಟ್ ಪವರ್ ವುಡ್ ಬಿ ಅವೈಲಬಲ್? ಸರಿನಾ? ಅಷ್ಟು ನೀರನ್ನು ನಾವು ಅಕಸ್ಮಾತ್ ಒಂದು ಟರ್ಬೈನ್ ಮೇಲೆ ಬೀಳಿಸಿ ಪವರ್ ಜನ್ರೇಟ್ ಮಾಡೋದಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಪವರ್ ಜನ್ರೇಷನ್ ಆಗುತ್ತೆ ಅಂಥೇಳಿ ನಿಮ್ಮ ಪ್ರಶ್ನೆ ಇದೆ ಇದು. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸಿನಾರಿಯೋ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ, ನೀರು ಇಲ್ಲಿಂದ ಇಲ್ಲಿಗೆ ಬೀಳ್ತಾ ಇದೆ, ಸರಿ. ಇದರ ಹೈಟು ಇಲ್ಲಿಂದ ಇಲ್ಲಿ ನಿಮ್ಮ ಹೈಟ್ ಇದು. ಇದರ ಹೈಟು 250 ಮೀಟ್ರು. ಮತ್ತು ಇದು ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ 10 ಮೀಟರ್ ಬೈ ಸೆಕೆಂಡ್ ಸ್ಕ್ವೇರು. ಮತ್ತು ಇದ್ರ ತೂಕ 15/10, 1.5 ನಾನು 15/10 into 10 to the power of 5 kg ಅಂತ ಬರ್ಕೊತಾ ಇದ್ದೀನಿ. ಸರಿನಾ? ಸೊ ಇಲ್ಲಿ ಹೇಗೆ ಮಾಡಬೇಕಿದೆ ಕೆಲಸ ಅಂತ ಹೇಳಿದ್ರೆ, ಪವರ್ ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಮೊದಲು ವರ್ಕ್ ಕಂಡುಹಿಡಿಯೋಣ. ವರ್ಕ್ ಇನ್ ಲಿಫ್ಟಿಂಗ್ ಆ್ಯನ್ ಆಬ್ಜೆಕ್ಟ್ ಆಫ್ ದಿಸ್ ಮಾಸ್ ಟು ದಿಸ್ ಹೈಟ್ ಅಂತ ಹೇಳಿ ಆ ವರ್ಕ್ ಕಂಡುಹಿಡಿತು ಅಂತ ಹೇಳಿದ್ರೆ ಪವರ್ ಸಿಗುತ್ತೆ. ಇಲ್ಲಿ ನೋಡ್ತೀನಿ ನೋಡಿ ನಿಮ್ಮ ವರ್ಕಿಂಗ್. ಸೊ ಪವರ್ is equal to work by time ಅಲ್ವಾ. ಬಟ್ ವರ್ಕ್ is equal to force into displacement. ಬಟ್ ಇಲ್ಲಿ ಫೋರ್ಸ್ ಎಷ್ಟು ಬರುತ್ತೆ? ಫೋರ್ಸ್ ಇಲ್ಲಿ ಮಾಸ್ ಇಂಟು ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ಇಂಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಲ್ವಾ. ಮಾಸ್ ಇಂಟು ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ನಿಮ್ಮ ಫೋರ್ಸು, ವರ್ಕ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ವರ್ಕ್ ಬರುತ್ತೆ. ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಸೊ ನಿಮ್ಮ ತೂಕ ಒಂದು, ನಿಮ್ಮ ತೂಕ ಅಲ್ಲ, ಆ ನೀರಿನ ತೂಕ ಒಂದು ಇಷ್ಟಿರುತ್ತೆ. ಇದನ್ನು ನಾವು ಎತ್ತಬೇಕು ಅಂತ ಹೇಳಿದ್ರೆ ಇಷ್ಟು ಕೆಲಸ ಮಾಡ್ಕೊಬೇಕು. ಡಿಸ್ಪ್ಲೇಸ್ಮೆಂಟ್ ಆಫ್ 250 ಮೀಟರ್ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಬರುತ್ತೆ. 10 ಕಟ್ಟಾಯ್ತಿದ್ದು. ಸೊ ಏನು ಮಿಟ್ಕೊಳತ್ತಿದ್ದು? 15 into 250 ನಾನು 25 ಅಂತ ಬರ್ಕೊತಾ ಇದ್ದೀನಿ. ಆ 10 ಎಲ್ಲಿ ಹೋಗುತ್ತೆಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೋನೆಂಟಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸರಿನಾ? ಸೋ ಮೆನಿ ಜೌಲ್ಸ್. ಇವಾಗ ಪವರ್ ಹೇಗೆ ಕಂಡುಹಿಡಿತೀರಾ? ವರ್ಕ್ ಗೊತ್ತಿದೆ, ಟೈಮ್ ಪೀರಿಯಡ್ ಗೊತ್ತಿದೆ. ಟೈಮ್ ಪೀರಿಯಡ್ ಇಲ್ಲಿ ಪ್ರತಿಯೊಂದು ಸೆಕೆಂಡಲ್ಲೂ ಇಷ್ಟು ನೀರು ಬೀಳ್ತಾ ಇದೆ ಅಂತ ಹೇಳಿದ್ರೆ ಟೈಮ್ ಬೈ ಡಿಫಾಲ್ಟ್ ಇಸ್ 1 ಅಲ್ವಾ. ಸೊ ಮೊದಲೇದಾಗಿ ನಾವು ಫಾರ್ಮುಲಾ ಬರೆದಿದ್ದೀವಿ, ಹಾಗಾಗಿ ಇನ್ನೊಂದ್ಸತಿ ಬರೀಬೇಕಾಗಿಲ್ಲ. ಬರೀಬೋದು, ಏನು ತೊಂದರೆ ಇಲ್ಲ. ಬಟ್ ಬರದೇ ಇಲ್ದ್ರೂ ವಾಸಿನ. ಯಾಕಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಆದಷ್ಟು ನೀವು ಟೈಮ್ ಉಳಿಸೋದು ಒಳ್ಳೆಯದು. ಈ ಮಲ್ಟಿಪ್ಲಿಕೇಶನ್ ಎಷ್ಟು ಬರುತ್ತೆ ಹುಡುಗರ? 251 ಬರುತ್ತೆ, ಇನ್ನೊಂದು 125 ಬರುತ್ತೆ. 5, 7, 3, 375 into 10 to the power of 6 ವ್ಯಾಟ್. ಇಲ್ಲ ಅಂತ ಹೇಳಿದ್ರೆ 3.75 into 10 to the power of 8 ವ್ಯಾಟ್. ಎಷ್ಟು ಎನರ್ಜಿ ಇದೆ ನೋಡಿ ಇದು ಅಲ್ವಾ. ಪ್ರತಿಯೊಂದು ಸೆಕೆಂಡಲ್ಲೂ ಇಷ್ಟು ಪವರ್ ಇರೋವಂಥ ನಿಮ್ಮ ಇಂಥದ್ದು ಜೋಗ್ ಫಾಲ್ಸಲ್ಲಿ ಇಷ್ಟು ನೀರು ಬೀಳ್ತಾ ಇದೆ. ಅದರಲ್ಲಿ ಇಷ್ಟು ಶಕ್ತಿ ಇರುತ್ತೆ ಪ್ರತಿಯೊಂದು ಸೆಕೆಂಡಲ್ಲೂ ಅಲ್ವಾ. ಸೊ ಇದೇ ನಿಮ್ಮ ಉತ್ತರ.